ಸ್ವಿಟ್ಜರ್ಲ್ಯಾಂಡ್ನಾಗ ಒಂದು ಜಾಗ ಐತಿ. ಅದು ಹೊರಗಿಂತ್ರ ನೋಡ್ಲಿಕ್ಕೆ ನಾರ್ಮಲ್ ಮೌಂಟೇನ್ ಥರ ಕಾಣ್ಲಿಕ್ಕತ್ತದ. ಬಟ್ ಒಳಗೆ ಹೋಗಿ ನೋಡಿದ್ರೆ 10 ವಾಟರ್ ಫಾಲ್ಸ್ ಇದಾವೆ. ನಿಮಗೆ ನಂಬ್ಲಿಕ್ಕೆ ಆಗ್ತದ? ನಾನು ನಿಮಗೆ ಇವತ್ತಲ್ಲಿ ಕರ್ಕೊಂಡು ಹೋಗ್ತೀನಿ, ಬರ್ರಿ ನೋಡೋಣ. ಇದು ಸಾಮಾನ್ಯ ವಾಟರ್ ಫಾಲ್ ಅಲ್ರಿ, ಇದು ಮೌಂಟೇನ್ ಒಳಗಿರೋದ್ರಿಂದ ಎಲ್ಲ ವಿಸಿಟರ್ಸಿಗೂ ಹತ್ತಲಿಕ್ಕೆ ಹೋಗಿ ನೋಡಲಿಕ್ಕೆ ಅನುಕೂಲ ಆಗಲಿ ಅಂತಂದು ಹಿಂಗೆ ಟನಲ್ ಮಾಡಿ ಅದ್ರ ಒಳಗೆ ಲಿಫ್ಟ್ ಮಾಡ್ಯಾರ. ಇಂಥ ಯುನೀಕ್ ಎಕ್ಸ್ಪೀರಿಯನ್ಸ್ ಅಲ್ಲ. ವಾಟರ್ ಫಾಲ್ಸ್ ನೋಡಲಿಕ್ಕೆ ಲಿಫ್ಟ್ ಹತ್ಕೊಂಡು ಹೋಗ್ಬೋದು. ಇದು ಒಂದು ಕಾರಣಕ್ಕೆ ಟ್ರಮಲ್ಬಕ್ ಫಾಲ್ಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತೇನೆ ನಾನು. ಇಮ್ಯಾಜಿನ್ ಮಾಡ್ರಿ, ಮೌಂಟೇನ್ ಒಳಗೆ ನಿಂತಿರಿ ಆ್ಯಂಡ್ ನಿಮ್ಮ ಬಾಜುನ 20,000 ಲೀಟರ್ ಗ್ಲೇಷಿಯರ್ ವಾಟರ್ ಜೋರಾಗಿ ಸೌಂಡ್ ಮಾಡ್ಕೊತ ಹರಿಲಿಕತ್ತದ. ಇದು ವಾಟರ್ ಫಾಲ್ಸ್ ಬರೀ ನಿಮ್ಮ ಕಣ್ಣು ನೋಡೋದಿಲ್ಲ, ಫುಲ್ ಬಾಡಿನೂ ಎಕ್ಸ್ಪೀರಿಯನ್ಸ್ ಮಾಡ್ತದ. ಅಷ್ಟು ವೈಬ್ರೇಷನ್, ಅಷ್ಟು ರೋರಿಂಗ್ ಸೌಂಡ್ ನೀವು ಒಟ್ಟ ನೆನಪಾರಂಗಿಲ್ಲ. ನೋಡ್ರಿ, ಎಂಜಾಯ್ ಮಾಡ್ರಿ. ಇದು ಪ್ರತಿಯೊಬ್ಬರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋರು ಬಕೆಟ್ ಲಿಸ್ಟ್ನಾಗ ಇರಲೇಬೇಕಂತೇನಿ. ಯಾಕಂತಂದ್ರೆ ಲಿಫ್ಟ್ನಾಗ ಮೌಂಟೇನ್ ಹತ್ಕೊಂಡು ಹೋಗೋದು ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್. ಅದ್ರಾಗ ಎವ್ರಿ ಟರ್ನ್ ನೀವು ಎಲ್ಲಿ ತೊಗೊತೀರಿ ಹೊರಗೆ ಬಂದಾದ್ಮೇಲೆ ಒಂದು ರೋರಿಂಗ್ ವಾಟರ್ ಫಾಲ್ಸ್ ವೇಟ್ ಮಾಡ್ಲಿಕತ್ತಿರ್ತದೆ ನಿಮಗೆ. ಇದು ನೇಚರ್ದು ರಾ ಆ್ಯಂಡ್ ಪವರ್ಫುಲ್ ಎನರ್ಜಿನ ತೋರಿಸ್ಲಿಕ್ಕತ್ತದ. ಸಾವಿರಾರು ವರ್ಷಗಟ್ಟಲೆ ನೀರು ಬಿದ್ದು ಬಿದ್ದು ಕಲ್ಲು ಹೆಂಗೆ ಕೊರ್ದೈತಿ ಅಂತಂದ್ರೆ ನೀವು ನೋಡ್ಬೋದು. ಇದು ಮೇ ಇಂತ್ರ ಸೆಪ್ಟೆಂಬರ್ ತನಕ ಅಷ್ಟು ಓಪನ್ ಇರ್ತೈತಿ. ಸೊ ನಿಮ್ದು ಟ್ರಿಪ್ ಆ ಟೈಮ್ನಾಗಿತ್ತಂತಂದ್ರೆ ಯುಂಗ್ಫ್ರಾವ್ ಅಥವಾ ಲೌತರ್ಬ್ರೂನೆನ್ ಈಗ ಹೋದ್ರಿ ಅಂತಂದ್ರೆ ಅಲ್ಲಿ ಇಂತ್ರನೂ ನೀವು ಹೋಗ್ಬೋದು. ಅಮೇಝಿಂಗ್ ವ್ಯೂ ಪಾಯಿಂಟ್ಸ್ ಅದಾವೆ ನೋಡ್ರಿ. ಇಲ್ಲೇ ಕೆಳಗೆ ಏನೂ ಇಲ್ಲ, ಆ ಕಡೆ ಈ ಕಡೆ ವಾಟರ್ ಫಾಲ್ಸ್ ಬೀಳಿಕತ್ತದ, ಫುಲ್ ರೋರಿಂಗ್ ಸೌಂಡ್ ಆ್ಯಂಡ್ ಇಂಥ ವ್ಯೂ ಪಾಯಿಂಟ್ಸ್. ಇಲ್ಲಿ ವಿಸಿಟ್ ಮಾಡಕ್ಕೆ ಹೋಗೋಕೆ ಒಂದು ಇಂಪಾರ್ಟೆಂಟ್ ಟಿಪ್ ಅಂತಂತಂದ್ರೆ ಚಲೋ ಸ್ಟರ್ಡಿ ಶೂಸ್ ಹಾಕೊಂಡು ಹೋಗ್ರಿ. ನೀರು ಬಿದ್ದು ಅಲ್ಲಲ್ಲಿ ಹಸಿ ಆಗಿರ್ತೈತಿ, ಅದಕ್ಕೆ ಹುಷಾರಾಗಿ ಸ್ಟರ್ಡಿಯಾಗಿ ಇರೋ ಶೂ ಹಾಕೊಂಡು ಹೋಗ್ರಿ. ಆ್ಯಂಡ್ ಒಂದು ರೇನ್ ಜಾಕೆಟ್ ತೊಗೊಂಡು ಹೋಗ್ರಿ, ಅಲ್ಲಲ್ಲಿ ನೀರು ಬೀಳ್ತಿರ್ತಾವೆ, ಸೊ ಹಸಿ ಆಗಬಾರ್ದು. ಈ ವಾಟರ್ ಫಾಲ್ಸ್ ಇಷ್ಟು ಪವರ್ಫುಲ್ ಇರೋದ್ರಿಂದ ಇಲ್ಲಿ 4 ಇಯರ್ಸ್ಗಿನ್ನ ಸಣ್ಣ ಮಕ್ಕಳಿಗೆ ಮತ್ತು ಪೆಟ್ಸಿಗೆ ಅಲೌಡ್ ಇಲ್ಲ. ಸೊ ಅದ್ರ ತಕ್ಕಂಗೆ ನೋಡಿ ಪ್ಲ್ಯಾನ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಇನ್ನೂ ಇಂಥವೇ ಅಮೇಝಿಂಗ್ ವೀಡಿಯೋಸಿಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಾಗ. ಶರಣಾರ್ಥಿ.